ಇವತ್ತಿಗೆ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ 200K ಕೂಡ ಕಂಪ್ಲೀಟ್ ಆಗಿತ್ತು. ಯಾರೆಲ್ಲ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಕೈಲಾಗಿದ್ದು ಚಿಕ್ಕ ಸಹಾಯ ಮಾಡೋಣ ಅಂತ ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಹತ್ರ ಕೂಡ ಬಂದಿದ್ದೀನಿ. ಅದೇ ತರ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಬಂದವ್ರೆ, ಜೊತೆ ನಮ್ಮ ಮಾರ್ಜಬ್ರ ಕೂಡ ಬಂದವ್ರೆ. ನಾನೇನಪ್ಪ ಇವತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದಂತ ನೀವೇ ಯಾರ್ದು ಕೇಳಿದೆ. ಬ್ಯಾಗು, ಪೆನ್ನು, ಪುಸ್ತಕ ಮತ್ತೆ ಅದೇ ತರ ಜಾಮಿಟ್ರಿ ಬಾಕ್ಸ್, ಮಧ್ಯಾಹ್ನ ಸ್ನಾಕ್ಸ್ ಕೂಡ ತಗೊಂಡೋಗಿದ್ದೀನಿ. 100K ಕಂಪ್ಲೀಟ್ ಆಗಿದ್ದಾಗ 100 ಜನ ಅನಾಥ ಆಶ್ರಮ ಮಕ್ಕಳಿಗೆ ಊಟ ಕೂಡ ಹಾಕಿದೆ. ಅದೇ ತರ 200K ಸ್ಪೆಷಲ್ಗೆ ಈ ಗೌರ್ಮೆಂಟ್ ಸ್ಕೂಲ್ ಕೂಡ ನಾನು ಇವತ್ತು ಬಂದಿದ್ದೀನಿ. ಅವ್ರ ಕಣ ನೀವು ಹೋಗಿರ್ದಂತ ನೀವೇ ಯಾರದು ಕೇಳಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಿಯಪ್ಪನಹಳ್ಳಿ ಕೂಡ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿಗೆ ಬರ್ಬೇಕಾದ್ರೆ ಕಾರಣ ಈ ಮಾಸ್ಟರ್ ನನ್ನ ವಿಡಿಯೋಸ್ ನೋಡಿ ನನಗೊಂದು ಮೆಸೇಜ್ ಕೂಡ ಕಳಿಸಿದ್ರು. ಇಲ್ಲಿ ಬಡ ಮಕ್ಕಳು ತುಂಬಾನೇ ಅವ್ರೆ, ಎಷ್ಟೋ ಜನಕ್ಕೆ ಬುಕ್ಸ್ ಇಲ್ಲ, ಬ್ಯಾಗ್ ಇಲ್ಲ ಅಂತ ಕೂಡ ಹೇಳಿದ್ರು. ಅದಕ್ಕೋಸ್ಕರ 200K ಸ್ಪೆಷಲ್ ನ ಇಲ್ಲೇ ಆಚರಣೆ ಮಾಡೋಣ ಅಂತ ನಾನು ಇಲ್ಲಿ ಕೂಡ ಬಂದಿದ್ದೀನಿ. ನಾನು ಈ ತರ ಕೆಲಸ ಮಾಡ್ತೀನಿ ಅಂತ ಬಂದಾಗ ನನಗೆ ಮುಂದೆ ಬಂದು ನಿಂತಿದ್ದು ಗುಡ್ನಳ್ಳಿ ರಮೇಶ್ ಅನ್ನು, ಅದೇ ತರ ನಮ್ಮ ಮಾರ್ಜಬ್ರು, ಅದೇ ತರ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ, ಫೇಸ್ಬುಕ್ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿದ್ರಿಂದ ಈ ಮಕ್ಕಳಿಗೆ ಇವತ್ತು ಬುಕ್ಸ್ ಪೆನ್ನು ಸಿಗ್ದಂಗ ಆಯ್ತು ಅಂತ ಕೂಡ ನನಗೆ ಅನಿಸ್ತು. ಅದೇ ತರ ಮಾಸ್ಟರ್ ಒಂದು ಮಾತು ಹೇಳ್ತಾರೆ ನಮ್ಮ ಬಗ್ಗೆ, ಕೇಳಿಸ್ಕೊಂಬಿಡಿ. ಕೊಡುಗೆ ನೀಡೋದಕ್ಕೆ ಈ ಒಂದು ನೆಟ್ವರ್ಕ್ ಇದೆಯಲ್ಲ 200K ಸ್ಪೆಷಲ್, ಈ ಒಂದು ಟೀಮ್ಗೆ ನನ್ನ ಶಾಲೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಟೈಮ್ ನೋಡಿದೆ 1 ಗಂಟೆ ಆಗಿತ್ತು. ನಾವು ತಂದಿರೋ ಸ್ನಾಕ್ಸ್ ಆ ಮಕ್ಕಳು ಕೂಡ ಕೊಟ್ರೆ, ನಾನು ಮಾಡಿರೋ ಕೆಲಸ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ದಯವಿಟ್ಟು ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ತರ ಇದನ್ನೆಲ್ಲ ಮುಗಿಸ್ಕೊಂಡು ಬರ್ಬೇಕಾದಾಗ ಮಕ್ಕಳು ನಮ್ಗೆ ಈ ತರ ಕೂಡ ಖುಷಿ ಪಡಿಸ್ರು. ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ರೆ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.